ಬಿಕ್ಲು ಶಿವ ಕೊಲೆ ಕೇಸ್ನಲ್ಲಿ ಕೋಕಾ ಕಾಯ್ದೆ ಈಗ ಸದ್ದು ಮಾಡ್ತಾ ಇದೆ. ಆರೋಪಿಗಳ ಮೇಲೆ ಕೋಕಾ ಹಾಕ್ತಾರಾ ಪೊಲೀಸರು ಅನ್ನೋ ಪ್ರಶ್ನೆ ಎದ್ದಿದೆ. ಈಗ ಭೀಕರ ಹತ್ಯೆ ಪ್ರಕರಣದಲ್ಲಿ ಕೋಕಾ ಹಾಕೋಕೆ ಅವಕಾಶ ಕೂಡ ಇದೆ. ಕೋಕಾ ಕಾಯ್ದೆ ಏನಾದರೂ ಇಲ್ಲಿ ಹಾಕಿದ್ದೇ ಆದರೆ, ಅದನ್ನು ಬಂಧಿಸಿದ್ದೇ ಆದರೆ ಯಾರಿಗೂ ಕೂಡ ಜಾಮೀನು ಸಿಗೋಲ್ಲ. ಜಾಮೀನು ಸಿಗೋದು ಬಹಳ ಕಷ್ಟ ಆಗುತ್ತೆ. ಒಂದು ವೇಳೆ ಏನಾದರೂ ಬೈರ್ತಿ ಬಸವರಾಜ್ ಹಾಲಿ KR ಪುರಂ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಶಾಸಕರು ಅವ್ರನ್ನ ಬಂಧಿಸಿದ್ರು ಕೂಡ ಅವ್ರಿಗೆ ಜಾಮೀನು ಸಿಗಲ್ಲ, ಬೇಲ್ ಸಿಗೋಲ್ಲ, ಕಷ್ಟ ಆಗುತ್ತೆ. ಪೊಲೀಸರು ಏನು ಮಾಡ್ತಾರೆ ಅನ್ನೋದು ಈಗ ಸಾಕಷ್ಟು ಕುತೂಹಲ ಮೂಡಿಸಿದೆ. ಇಡೀ ಬೆಂಗಳೂರು ನಗರವನ್ನೇ ಬೆಚ್ಚಿ ಬೀಳಿಸಿರೋ ಅಂತ ಬಿಕ್ಲು ಶಿವ ಕೊಲೆ ಪ್ರಕರಣ ಏನಿದೆ, ಈ ಒಂದು ಪ್ರಕರಣದಲ್ಲಿ A5 ಆರೋಪಿ ಬೈರ್ತಿ ಬಸವರಾಜ್ ಭಾರತೀನಗರ ಪೊಲೀಸ್ ಠಾಣೆಗೆ ಭೇಟಿಯನ್ನು ನೀಡಿ ಅವರು ವಿಚಾರಣೆಯನ್ನು ಕೂಡ ಎದುರಿಸಿದ್ದಾರೆ. ಕಳೆದ ಶನಿವಾರ ಅವರು ಪೊಲೀಸ್ ಠಾಣೆಗೆ ಭೇಟಿಯನ್ನು ನೀಡಿದರು. ಪೊಲೀಸರು ಕೇಳಿರುವಂಥ ಎಲ್ಲ ಪ್ರಶ್ನೆಗಳಿಗೂ ಕೂಡ ಉತ್ತರವನ್ನು ಕೊಟ್ಟಿದ್ದಾರೆ. ಆನಂತರ ಮಾಧ್ಯಮಗಳ ಮುಂದೆ ಬಂದು ಹೇಳಿಕೆಯನ್ನು ಕೂಡ ಕೊಟ್ಟರು. ವಿಚಾರಣೆಗೆ ಹಾಜರಾಗಿದ್ದೇನೆ, ಪೊಲೀಸರು ಕೇಳಿರುವಂಥ ಎಲ್ಲ ಪ್ರಶ್ನೆಗಳಿಗೂ ಉತ್ತರವನ್ನು ಕೊಟ್ಟಿದ್ದೇನೆ. ಒಂದು ವೇಳೆ ಏನಾದರೂ ಮತ್ತೆ ನನ್ನ ತನಿಖೆಗೆ ಕರೆದ್ರೆ, ವಿಚಾರಣೆಗೆ ಕರೆದ್ರೆ ಬರ್ತೀನಿ, ನಾನು ಎಲ್ಲ ಸಹಕಾರವನ್ನು ಕೊಡ್ತೀನಿ ಅನ್ನೋ ಒಂದು ಮಾತನ್ನು ನೇರವಾಗಿ ಈಗ ಪೊಲೀಸರ ಮುಂದೆ ಹೇಳಿದ್ದೀನಿ ಅನ್ನೋ ಒಂದು ಮಾತುಗಳನ್ನು ಮಾಧ್ಯಮದ ಮುಂದೆ ಖುದ್ದು KR ಪುರಂ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಶಾಸಕ ಬೈರ್ತಿ ಬಸವರಾಜ್ ಹೇಳಿದರು. ಈಗ ಇದೇ ಬಿಕ್ಲು ಶಿವ ಕೊಲೆ ಪ್ರಕರಣದಲ್ಲಿ ಕೋಕಾ ಕಾಯ್ದೆನ ಹಾಕಲಿಕ್ಕೆ ಪೊಲೀಸರು ಸಿದ್ಧತೆಗಳನ್ನು ಮಾಡ್ಕೊಳ್ತಿದ್ದಾರೆ ಅನ್ನೋ ಒಂದು ವಿಚಾರ ಹೊರಬಿದ್ದಿದೆ. ಒಂದು ವೇಳೆ ಏನಾದರೂ ಕೋಕಾ ಕಾಯ್ದೆ ಹಾಕಿದ್ದೆ ಆದರೆ FIR ಅಲ್ಲಿ ಇರೋ ಅಂಥ ಆರೋಪಿಗಳಿಗೆ ಯಾರಿಗೂ ಕೂಡ ಜಾಮೀನು ಸಿಗೋಲ್ಲ. ಹೆಚ್ಚಿನ ಮಾಹಿತಿ ನೀಡಿದರೆ ನಮ್ಮ ಪ್ರತಿನಿಧಿ ಚಂದ್ರಶೇಖರ್ ಈಗ ನೇರ ಸಂಪರ್ಕಕ್ಕೆ ಜಾಯಿನ್ ಆಗಿದ್ದಾರೆ. ಚಂದ್ರು, ಒಂದು ಕಡೆ ಈಗ ಬಿಕ್ಲು ಶಿವ ಕೊಲೆ ಪ್ರಕರಣದಲ್ಲಿ ಜಗದೀಶ್ ತಲೆ ಮರೆಸ್ಕೊಂಡಿದ್ದಾರೆ, ಅವರ ಹುಡುಕಾಟವನ್ನು ಪೊಲೀಸರು ಮಾಡ್ತಿದ್ದಾರೆ ಒಂದು ಕಡೆ. ಇನ್ನೊಂದು, ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೋಕಾ ಕಾಯ್ದೆ ಏನಾದರೂ ಜಾರಿ ಆಗತ್ತಾ ಅನ್ನೋ ಪ್ರಶ್ನೆ ಈಗ ಎದ್ದಿರೋದು. ಖಂಡಿತವಾಗಿಯೂ ಮಧುಸೂದನ್, ಏನು ಈ ಒಂದು ಪ್ರಕರಣವನ್ನು ನಾವು ಗಮನಿಸೋದಾದ್ರೆ ಭೀಕರವಾಗಿ ಈ ಒಂದು ಹತ್ಯೆ ನಡೆದಿರುವಂತಹದ್ದು. ಈ ಘಟನೆಯನ್ನು ನೋಡಿದ್ರೆ ಜೊತೆಗೆ ಒಂದು ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ ಕೂಡ ನಡೆದಿದ್ದೇ ಆದಲ್ಲಿ ಅಥವಾ ತನಿಖೆಯಲ್ಲಿ ಪ್ರಾಥಮಿಕವಾಗಿ ಕಂಡು ಬಂದಿದ್ದೇ ಆದಲ್ಲಿ ಮತ್ತೆ ಸಂಘಟಿತವಾಗಿ ಈ ಒಂದು ಕ್ರೈಮ್ ನಡೆದಿದ್ದೇ ಆದಲ್ಲಿ ಕೋಕೋ ಆಕ್ಟ್ ಅನ್ನ ಅಟ್ರಾಕ್ಟ್ ಮಾಡೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ ಅಂತಾನೆ ಹೇಳ್ಬೋದು. ಯಾಕೆಂತಂದ್ರೆ ಈ ಹಿಂದೆ ಏನು ಬನಶಂಕರಿಯಲ್ಲಿ ನಡೆದಂತಹ ಮಹೇಶನ ಕೊಲೆ ಆಗಿರ್ಬೋದು, ಜೊತೆಗೆ ಪರಪ್ನಗರದಲ್ಲಿ ನಡೆದಿರುವಂತಹ ರೌಡಿ ಶೀಟರ್ ಮಹೇಶನ ಕೊಲೆ ಆಗಿರ್ಬೋದು, ಈ ರೀತಿಯಾಗಿ DJ ಹಳ್ಳಿ ನಡೆದಿರುವಂತಹ ಒಂದು ಭೀಕರ ಏನು ರೀಸೆಂಟ್ ಆಗಿ ನಡೆದಂತಹ ಕೊಲೆಗಳು ಆಗಿರ್ಬೋದು. ಈ ಕೊಲೆಗಳಲ್ಲಿ ಕೂಡ ಈ ಕೋಕಾ ಆಕ್ಟ್ ಅನ್ನ ಹಾಕಿದ್ದಂತಹ ಪೊಲೀಸರು ಆ ಒಂದು ರೂಲ್ಸ್ ಅನ್ನೇ ಈ ಒಂದು ಪ್ರಕರಣಕ್ಕೂ ಹಾಕ್ತಾರ ಅನ್ನುವಂತಹದ್ದು ಕೂಡ ಈಗ ಮೇಲ್ನೋಟಕ್ಕೆ ಎಲ್ಲೊಂದ್ ಕಡೆ ಕಾಣಿಸ್ತಾ ಇರುವಂತದ್ದು. ಯಾಕೆಂತಂದ್ರೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಲ್ಲೊಂದ್ ಕಡೆ ಫೈನಾನ್ಷಿಯಲಿ ಕೂಡ ಒಂದು ಟ್ರಾನ್ಸಾಕ್ಷನ್ ಆಗಿದೆ, ಜೊತೆಗೆ ರಿಯಲ್ ಎಸ್ಟೇಟ್ ಒಂದು ಕೂಡ ಈ ಒಂದು ಕನೆಕ್ಟಿವಿಟಿ ಇದೆ ಅನ್ನುವಂತಹದ್ದು ಸದ್ಯಕ್ಕೆ ಮೇಲ್ನೋಟಕ್ಕೆ ಗೊತ್ತಾಗಿರುವಂತಹದ್ದು. ಜೊತೆಗೆ ಒಂದು ಗ್ಯಾಂಗ್ ಇದನ್ನ ಸಂಘಟಿತವಾಗಿ ಮಾಡಿರುವಂತಹದ್ದು ಕೂಡ ಮೇಲ್ನೋಟಕ್ಕೆ ಈಗ ಪ್ರಾಥಮಿಕವಾಗಿ ಬಯಲಾಗಿರುವಂತಹದ್ದು. ಹೀಗಾಗಿ ಎಲ್ಲೊಂದ್ ಕಡೆ ಕೋಕಾ ಆಕ್ಟ್ ಅನ್ನ ಹಾಕ್ಲಿಕ್ಕೆ ಪೊಲೀಸರು ಒಂದು ಚಿಂತನೆಯನ್ನು ನಡೆಸಿದ್ದಾರೆ ಅಂತಂದ್ರೆ ತಪ್ಪಾಗಲ್ಲ. ಜೊತೆಗೆ ಇಲ್ಲಿ ಮುಖ್ಯವಾಗಿ ಏನು ಈಗಾಗಲೇ ತಲೆಮರೆಸಿಕೊಂಡಿರುವಂತಹ ಜಗದೀಶ್ ಆಗಿರ್ಬೋದು ಅಥವಾ ತನಿಖೆಗೆ ಒಂದು ಹಂತದಲ್ಲಿ ಹಾಜರಾಗಿರುವಂತಹ ಶಾಸಕ ಬೈರ್ತಿ ಬಸವರಾಜ್ ಆಗಿರ್ಬೋದು, ಇವರೆಲ್ಲರಿಗೂ ಕೂಡ ಕೋಕಾ ಆಕ್ಟ್ ಹಾಕಿದ್ರೆ ಸಂಕಟ ತಪ್ಪಿದ್ದಲ್ಲ ಅಂತ ಹೇಳ್ಬೋದು. ಯಾಕೆಂತಂದ್ರೆ ಕೋಕಾ ಆಕ್ಟ್ ಹಾಕಿದ್ರೆ ಸುಮಾರು 1 ವರ್ಷದ ಕಾಲ ಯಾವುದೇ ರೀತಿಯಾದಂತಹ ಬೇಲ್ ಸಿಗೋದಿಲ್ಲ. ಜೊತೆಗೆ ಈಗಾಗಲೇ ಏನು 141A ಪ್ರಕಾರ ಒಂದು ವಿಚಾರಣೆಗೆ ಹಾಜರಾಗಿರುವಂತಹ ಬೈರತಿ ಬಸವರಾಜ್ ಅವರನ್ನ ಬುಧವಾರ ಕೂಡ ಕರೆದಿದ್ದಾರೆ. ಈ ಒಂದು ಬುಧವಾರದವರೆಗೂ ಕೂಡ ಯಾವುದಾದ್ರೂ ಒಂದು ಸಾಕ್ಷ್ಯಾಧಾರಗಳು ಇವರ ವಿರುದ್ಧವಾಗಿ ಸಿಕ್ಕರೆ ಇವರ ಬಂಧನ ಕೂಡ ಕಟ್ಟಿಟ್ಟ ಬುತ್ತಿ ಅಂತಂದ್ರೆ ತಪ್ಪಾಗಲ್ಲ ಮಧುಸೂದನ್. ಧನ್ಯವಾದ ಚಂದ್ರಶೇಖರ್ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.